ಮಾನ್ಯ ಗವರ್ನರ್ ಸಾಹೇಬರು ಬಂದಾಗ ಅಧ್ಯಕ್ಷರೇ ಯಾವ ವಿಚಾರ ಗೊತ್ತಾಗಬೇಕಲ್ಲ, ಇದಕ್ಕಿಂತ ವಿಚಾರ ತೆಗೆದ್ಬಿಟ್ಟು ಹೇಳಿ ಒಂದು ನೋಟಿಸ್ ಕೊಡಬೇಕು, ಹೇಳಬೇಕು. ಹೇಳಿ ಒಂದು ನಿಮಿಷ ನೋಟಿಸ್ ಕೊಟ್ಟಿದೆ. ಹೇಳಿ ನೋಟಿಸ್ ಅಲ್ಲ, ಇದು ಕೇಳಿ ಅವ್ರು ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ಮನೆ ಮಾಡ್ತಾ ಇದ್ವಿ, ನಮಗೆ ನೋಟಿಸ್ ಅಂತೇಳಿ ಮನೆ ಮಾಡ್ತಾ ಇದ್ವಿ. ಒಂದು ನಿಮಿಷ ಮಾನ್ಯ ಸಭಾಪತಿಗಳೇ, ನಾ ಹೇಳ್ತೀನಿ ಮಾನ್ಯ ಸಭಾಪತಿಗಳೇ, ಹೇಳ್ತೀನಿ. ನಾನು ತಮ್ಮ ಒಂದು ನಿಮಿಷ ಪಾಯಿಂಟ್ ಆಫ್ ಆರ್ಡರ್ ಇದೆ. ಒಂದು ನಿಮಿಷ ಅವ್ರು ಏನು ಪಾಯಿಂಟ್ ಆಫ್ ಆರ್ಡರ್ ಇಲ್ಲ. ನಾ ಹೇಳ್ತೀನಿ, ಒಂದು ನಿಮಿಷ ನಿಮಗೆ ಹೇಳ್ತೀನಿ. ನೀವು ನೋಟಿಸ್ ಕೊಟ್ಟಿಲ್ಲ, ಲೆಟರ್ ಕೊಟ್ಟಿರಿ. ಲೆಟರ್ ಕೊಟ್ಟು ನಾನು ನೋಟಿಸ್ ಕನ್ಸಿಡರ್ ಮಾಡಕ್ಕೆ ಬರೋದಿಲ್ಲ. ನೋಟಿಸ್ ಕೊಟ್ಟರೆ ನಾ ಕನ್ಸಿಡರ್ ಮಾಡ್ತೀನಿ. ಅಲ್ಲ, ಲೆಟರ್ ಕೊಡು. ನೀವೇನಂತ ಲೆಟರ್ ಕೊಟ್ಟಿರಿ? ಲೆಟರ್ ಈ ತರ ಆಗಿದೆ, ಇದಕ್ಕೆ ಕ್ರಮ ತಗೋರಿ ಅಂತ ಕೊಟ್ಟಿರಿ. ಕ್ರಮ ತಗೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಬರೀತೀರಿ, ಕ್ರಮ ಹೇಳ್ತೀವಿ. ಮಾನ್ಯ ಸಭಾಪತಿಗಳೇ, ಸದನದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ನೋಟಿಸ್ ಕೊಡಬೇಕು. ಮಾನ್ಯ ಸಭಾಪತಿಗಳೇ, ಈ ದುಂಡಾವರ್ತಿ ಕೂಡಿ ನಾ ಮಾಡ್ತೀನಿ, ನೀವು ಕೂಡಿ ನಾ ಮಾಡ್ತೀನಿ. ನಾ ಹೇಳೋದು ಕೇಳಿ. ಒಂದು ನಿಮಿಷ ಕೂಡ್ರಿ. ಅಲ್ಲ ನಾನು ಮಾತಾಡಕ್ ಬಿಡಿ. ನೀವು ಕೂಡ್ರಿ. ಒಂದು ನಿಮಿಷ ನೋಡಿ, ಒಂದು ನಿಮಿಷ ನಾ ಹೇಳ್ತೀನಿ. ಕೂಡಿ ಕುತ್ಕೊಂಡು ನಾ ಹೇಳ್ತೀನಿ ನೋಡಿ. ಒಂದು ನಿಮಿಷ ಹೇಳ್ತೀನಿ ನಿಮಗೆ. ನೋಡಿ ನಾ ಹೇಳ್ತೀನಿ. ಒಂದು ನಿಮಿಷ ನಿಮ್ಗೆ ಒಂದು ನಿಮಿಷ. ನೀವು ನನಗೇನು ಪತ್ರ ಕೊಟ್ಟಿರಿ. ಪತ್ರ ಕೊಟ್ಟದ್ದಕ್ಕೆ ಇದನ್ನ ಏನು ಮಾಡಬೇಕು ಅನ್ನೋದನ್ನು ನಾನು ಸಂಬಂಧಪಟ್ಟವ್ರು ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಾನು ತೀರ್ಮಾನ ನಿಮ್ಗೆ ಕೊಡ್ತೀನಿ. ಈಗ ನೀವು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡೋದ್ರಲ್ಲಿ ಮಾತಾಡೋಕೆ ನನಗೆ ಪರ್ಮಿಷನ್ ಕೊಡೋಕೆ ಯಾವುದೇ ಪರಿಸ್ಥಿತಿ ಇಲ್ಲ. ಅದಕ್ಕೆ ನೀವು ನೋಟಿಸ್ ಕೊಡಿ. ನಾನು ಕೊಡ್ರಿ. ಆಯ್ತು, ಒಂದು ನಿಮಿಷ ಯಾರು ಕೇಳಿ. ಈಗ ನಾ ಹೇಳ್ತೀನಿ. ಒಂದು ನಿಮಿಷ ಎಲ್ಲರೂ ಹೆಂಗೆ ಸದನ ಈಗ ನಾ ಹೇಳ್ತೀನಿ ತಡ್ರಿ. ಒಂದು ನಿಮಿಷ ಕೂಡ್ರಿ ರೀ. ಒಂದು ನಿಮಿಷ ಕೂಡ ನಾ ಹೇಳ್ಬಿಡ್ರಿ. ಒಂದು ನಿಮಿಷ ಅಲ್ಲ, ಹೆಂಗೆ ಒಂದು ನಿಮಿಷ ನನಗೆ ಹೇಳಕ್ ಬಿಡಿ. ನನಗೆ ಹೇಳಕ್ಕೆ ಬಿಡಿದವ್ರಿ. ನಾ ಹೇಳ್ತೀನಿ. ಇದು ನಮ್ಮ ಗಮನಕ್ಕೆ ನಾವು ಬಂದ ಮೇಲೆ ನೀವು ಅಲೋ ಮಾಡಬೇಕು ಸ್ವಾಮಿ. ಈಗ ಬಲವಂತಲ್ಲ, ಇದು ನಿಮ್ಮ ಡೈರೆಕ್ಟ್ ಮಾಡ್ತಾರೆ. ಇದು ಅವಕಾಶ ಕೊಡಬಾರ್ದು ನೀವು. ಪತ್ರ
ಸಮಾಧಾನ ಕೇಳಿ ನಾನು ಎಲ್ಲ ಇದು ಮಾಡ್ತೀನಿ. ನಿನ್ನೆ ಜಂಟಿ ಅಧಿವೇಶನ ವಿಶೇಷ ಅಧಿವೇಶನವನ್ನ ನೀವು ಯಾವ್ದ್ರ ಬಗ್ಗೆ ಎಲ್ಲ ಇದು ಮಾಡ್ತೀನಿ. ನಿನ್ನೆ ಜಂಟಿ ಅಧಿವೇಶನ ವಿಶೇಷ ಅಧಿವೇಶನವನ್ನ ನೀವು ಯಾವ್ದ್ರ ಬಗ್ಗೆ ಪಾಯಿಂಟ್ ಆಫ್ ಆರ್ಡರ್ ಮಾಡಿದ್ದೀನಿ. ನೀವು ಕೇಳ್ರಿ, ನಾ ಕೇಳಾಕತ್ತೀನಿ, ಒಂದ್ ಕಡೆ ನೀವು ನೋಟಿಸ್ ಕೊಟ್ಟಿಲ್ಲ ನೋಡಿ, ಕೇಳಿ ಅವ್ರು ಮಾತಾಡ್ತಾರೆ. ಒಂದು ನಿಮಿಷ ಸಭಾಪತಿಗಳೇ, ಈಗ ಒಂದ್ ನಿಮಿಷ ನಿಮಗೆ ರವಿ ಒಂದ್ ನಿಮಿಷ ಕನ್ನಡ ತಿಳಿತದ ನಿಮ್ಗೆ? ಪಾಯಿಂಟ್ ಆಫ್ ಆರ್ಡರ್ ಎದ್ರ ಬಗ್ಗೆ ಕೇಳಾಕತ್ತೀನಿ, ಮತ್ತೆ ಗಲಾಟೆ ಮಾಡಿ ಎದ್ರ ಬಗ್ಗೆ ಕೇಳಾಕತ್ತೀನಿ. ನಾನು ಕೇಳ್ತೀನಿ, ಅವ್ರನ್ನ ಕೇಳಾಕತ್ತೀನಿ. ಒಂದೇ ಸಭಾಪತಿಗಳೇ, ಒಂದೇ ನಿಮಿಷ ಜಸ್ಟ್ ಬಜ್ಜೇಗೌಡ್ರೆ, ನನಗೂ ಗೊತ್ತಿಲ್ಲ, ಕೇಳ್ತೀನಿ. ಪ್ರತಿಪಕ್ಷ ನಾಯಕರು ಎದ್ದು ನಿಂತ್ಕೊಂಡ್ರು, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಮಾತಾಡಕ್ ಹೋದ್ರು. ಇನ್ನು ಮಾತೇ ಆಡ್ಲಿಲ್ಲ, 2 ಲೈನ್ ಹೇಳಲಿಲ್ಲ ಅವ್ರು. ಪಾಯಿಂಟ್ ಆಫ್ ಆರ್ಡರ್ ಅಂದ್ರು. ಏನ್ ವಿಷಯಕ್ಕೆ ಪಾಯಿಂಟ್ ಆಫ್ ಆರ್ಡರ್ ಕೇಳಬಹುದಲ್ಲ? ಅಲ್ಲ, ಅದಕ್ಕೆ ಸಭಾಪತಿ ಪಾಯಿಂಟ್ ಆಫ್ ಆರ್ಡರ್ ಏನ್ ವಿಷಯಕ್ಕೆ? ಇವ್ರು ಇನ್ನು ವಿಷಯನ ಪ್ರಸ್ತಾವ, ಇವ್ರು ಇದ್ರ ಬಗ್ಗೆ ಹೇಳ್ತಾರೋ ಅದ್ರ ಬಗ್ಗೆ ನಾ ಕೇಳ್ಬೇಕಲ್ಲ ಅವ್ರನ್ನ. ಪಾಯಿಂಟ್ ಆಫ್ ಆರ್ಡರ್ ಅವ್ರಿಗೆಲ್ಲ ಒಂದೇ ನಿಮಿಷ, ಅವ್ರಿಗೆಲ್ಲ ಹಕ್ಕಿದೆ. ಅದಕ್ಕಿಂತ ಮುಂಚೆ ಪೂರ್ತಿ ಏನ್ ವಿಷಯ ಅಂತ ಪ್ರತಿಪಕ್ಷ ನಾಯಕರಿಗೆ ಹೇಳಕ್ ಕೊಡಿ, ಆಮೇಲೆ ಅವ್ರು ಪಾಯಿಂಟ್ ಆಫ್ ಆರ್ಡರ್ ಮಾತಾಡಕ್ ಕೊಡಿ. ಪಾಯಿಂಟ್ ಆಫ್ ಆರ್ಡರ್ ಎದ್ರ ಮೇಲೆ ಅಂತ ಕೇಳ್ಬೇಕಲ್ಲ ಕೇಳೋಣ, ಕೊಡ್ತೀನಿ ಮಾತಾಡಕ್ ಅವ್ರಿಗೆ. ಹೇಳವ್ರು ಇದರ ಬಗ್ಗೆ ಎದ್ರ ಬಗ್ಗೆ ಕೇಳೋಣ. ಇನ್ನು ಬಂದ ತಕ್ಷಣ ಪಾಯಿಂಟ್ ಆಫ್ ಆರ್ಡರ್ ಎಂತ ವಿಷಯ ಸಭಾಪತಿಗಳೇ? ಓದ್ಕೊಳ್ಳಿ. ಪಾಯಿಂಟ್ ಆಫ್ ಆರ್ಡರ್ ಇದ್ದಾಗ ಎದ್ರ ಬಗ್ಗೆ ಅನ್ನೋದು ಹೇಳ್ಬೇಕು, ಗೊತ್ತಾಗಬೇಕು. ಅವ್ರು ಹೇಳಿ ನಾ ಕೇಳಿ ಶುರುನೇ ಮಾಡ್ದಂಗೆ ಎಂತ ಪಾಯಿಂಟ್ ಆಫ್ ಆರ್ಡರ್ ಅವ್ರದ್ದು? ಇನ್ನು ಬಂದ ತಕ್ಷಣ ಪಾಯಿಂಟ್ ಆಫ್ ಆರ್ಡರ್ ಎಂತ ವಿಷಯ ಸಭಾಪತಿಗಳೇ? ಓದ್ಕೊಳ್ಳಿ. ಪಾಯಿಂಟ್ ಆಫ್ ಆರ್ಡರ್ ಇದ್ದಾಗ ಎದ್ರ ಬಗ್ಗೆ ಅನ್ನೋದು ಹೇಳ್ಬೇಕು, ಗೊತ್ತಾಗಬೇಕು. ಅವ್ರು ಹೇಳಿ ನಾ ಕೇಳಿ ಶುರುನೇ ಮಾಡ್ದಂಗೆ ಎಂತ ಪಾಯಿಂಟ್ ಆಫ್ ಆರ್ಡರ್ ಅವ್ರದ್ದು? ಅದ್ರ ಸಲುವಾಗಿ ಆಗ್ತದೆ. ಸಭಾ ನಡೆಯುವಂತ ಸಭಾಪತಿಗಳೇ, ದಯಮಾಡಿ ವಿರೋಧ ಪಕ್ಷದ ನಾಯಕರು ಎದ್ದು ಮಾತಾಡಕ್ಕೆ ಶುರು ಮಾಡಿದ್ದಾಗ ನೀವು ಹೇಳಿದ್ರಿ, ನನ್ಗೊಂದು ಪತ್ರ ಕೊಟ್ಟಿದ್ದೀನಿ, ನಡೆದಿದ್ದೀವಿ ಆಗಿರ್ತಕ್ಕಂಥ ಪತ್ರ ಕೊಟ್ಟಿದ್ದೀರಿ, ನೋಟಿಸ್ ಕೊಟ್ಟಿದ್ದೀವಿ. ಅವರು ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಡ್ಬೇಕಾದ್ರೆ ನಿಮಗೆ ಕೊಡ್ತೀವಿ, ನೀವು ಕೇಳಬೇಕು. ನಮಗೆ ನೋಟಿಸ್ ಕೊಟ್ಟಿರೋ ಬಿಟ್ಟಿರೋ ಅನ್ನೋದು ನಮಗೆ ಕೇಳಬೇಕಾದ್ರೆ ನೀವು ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ. ಏನು ಅಂತೂ ಗೊತ್ತಿಲ್ಲ, ವಿಷಯ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸರ್ ಅವರು ಸಭಾಪತಿಗಳೇ, ಪ್ರಸ್ತಾಪ ಮಾಡಿದ್ರು, ತಪ್ಪಾಗಲ್ವಾ? ಈಗ ಒಂದ್ ನಿಮಿಷ ಕೇಳಿ, ಅವಕಾಶ ಮಾಡಿಕೊಟ್ರೆ ನಾ ಕೇಳ್ತೀನಿ. ಒಂದ್ ನಿಮಿಷ ಕೇಳಿ. ಅವರು ರಾಜ್ಯಪಾಲರಿಗೆ ಗಲಾಟೆ ಮಾಡಿದ್ರ ಬಗ್ಗೆ ಮಾತಾಡಿದ್ರು. ಅವರೇ ಮಾತಾಡಿ. ಈಗ ತೆಗಿ, ರೆಕಾರ್ಡ್ ತೆಗಿ. ಮಾತಾಡಿದ್ರು. ತೆಗೀರಿ. ಸಭಾಪತಿಗಳೇ, 3
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.